ನಾಳೆ ಅಧಿವೇಶನವೇ ನಡೀಲಾರ್ದಂಗೆ ನಾವು ನೋಡ್ಕೊತೀವಿ. ಏನು ಅಧಿವೇಶನದಾಗ ನಮ್ಮ ಮ್ಯಾಗ ಏನು ಗುಂಡಾಗಿರಿ ಮಾಡ್ತಾರೋ, ನಮ್ಮ ಅಧಿವೇಶನದಿಂದ ಏರ್ತಿ ಹಿಡಿತಾರೋ ನೋಡೋಣ. ಜನಶಕ್ತಿ ಮುಂದೆ ಯಾವ ಶಕ್ತಿಯೂ ನಡೀಲಿಲ್ಲ, ಯಾವ ಗುಂಡಾ ಶಕ್ತಿಯೂ ನಡೀಲಿಲ್ಲ. ನೀವೆಲ್ಲರೂ ಮೊದಲಿನಾಗೆ ನಾವು ಗುಂಡಾಗಿರಿ ಮಾಡ್ತೀನಿ ಅನ್ಪಿಸ್ತೇನೆ. ಸದನದಲ್ಲಿ ಅವ್ರದ್ದು ಏನೋ ನಿಂದು ಬಿಚ್ಚಿಡ್ಲ, ನಿಂದು ನೋಡ್ತೀನ, ನಿಂದು ಏನಿದೆ ಗೊತ್ತು ಇವೆಲ್ಲ ಏನು ಡೈಲಾಗ್ ಹೊಡಿತಿಲ್ಲ. ನಾವು ಏನು ನೀವು ಏನು ಬಿಚ್ಚಿಡ್ತೀವಿ ಬಿಚ್ಚು, ನಾವು ಮಾತಾಡ್ತೀನಿ ಕೊಡಬಹುದು. ಈಗೆಲ್ಲ ನಮ್ಗೆ ಸುಳ್ಳು, ನಮಗೂ ಸದನದಾಗ ಹಂಗೆ ಒಮ್ಮೆ ಏನು ಬಿಡ್ತೀನಿ ಬಿಡಿಸೋ ಅಂದ್ರೆ ನಾವು ರೈತರ ಪರವಾಗಿ ಏನು ಬಿಡ್ಸಕ್ಕೆ ಏನಿದೆ, ಏನು ಎಲ್ಲರೂ ಲೂಟಿಂಗ್ ಮಾಡಿದ್ರಿ, ಯಾರು ಜಮೀನು ಮುಗಿಸಿದ್ರಿ ಅಥವಾ ಭ್ರಷ್ಟಾಚಾರ ಮಾಡಿದ್ರಿ. ಇವತ್ತು ಎಲ್ಲ ಶಾಸಕರಿಗೆ ಅರಿವು ಬರಲಾಗತ್ತದೆ, ಅವ್ರಿಗೆ ಅನಿಸಲಾಗತ್ತದೆ. ಇಲ್ಲ ಇದನ್ನ ಬಹಳ ನಾವು ಜೀವನಕ್ಕೆ ಹೋದ್ರೆ ಮುಂದೆ ನಮ್ಮ ಭವಿಷ್ಯ ಶಾಶ್ವತವಾಗಿ, ನಮ್ಮ ಭವಿಷ್ಯನೇ ಶಾಶ್ವತವಾಗಿ ಮಾಜಿ ಶಾಸಕರಾಗ್ತೀವಿ ಅಂತ ಅನೇಕ ಶಾಸಕರಿಗೆ ತಿಳಿದ್ಬಿಟ್ಟದೆ. ಇದೇ ರೀತಿ ಮಾಡ್ಕೊಂಡು ಏನಾದ್ರು ಉದ್ಘಾಟನದಿಂದ ಮತ್ತೆ ಅಧಿಕಾರಿಗಳನ್ನು ತೋರಿಸುವುದು ಮತ್ತು ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡುವುದು ಮಾಡಲಿ. ಅದಕ್ಕೆ ಯಾರೋ ರೈತರು ಪ್ರತಿಭಟನೆ ಯಾರೋ ಈ ಏನು ಒಂದು ರೀತಿ ಶಕ್ತಿ ಇವತ್ತು ಮನೆ ಪ್ರದರ್ಶನ ಮಾಡಿರಿ. ಇಡೀ ಭಾರತದಲ್ಲಿರುವಂಥ ಎಲ್ಲರಿಗೂ ಮ್ಯಾಲಿನಿಂದಲೂ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮ್ಯಾಗಿನಿಂದಲೂ ಇವ್ರಿಗೆ ಮಂಗಳಾರತಿ ಮಾಡ್ಯಾರ. ಅದಕ್ಕೆ ಈ ಹೋರಾಟ ಬರ್ಲಾಗತ್ತ ಏನು ಕಟ್ಟಿ ಕೇಳಿದ್ರೆ ಇಂಥ ಒಂದು ದೊಡ್ಡ ಹೋರಾಟ ನಡೆದಿದೆ. ಒಂದು ರಾಷ್ಟ್ರೀಯ ಪಕ್ಷದವರಾಗ ಏನು ಕತ್ತಿ ಕಾಯ್ತಾ ಇದ್ರೆ ಅನ್ಕೋದಕ್ಕೆ ಓಡೋರು ಬಂದು ಪ್ರಾಣ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಅದರಿಂದ ಗ್ರಾಮ ವಾಸ್ತವ ಮತ್ತು ಗ್ರಾಮ ವಾಸ್ತವ ಎದಕ್ಕೆ ಬೇಕಾಗಿದೆ? ವಿಧಾನಸೌಧದಾಗ ಸರಿಯಾಗಿ ಮಾತಾಡ್ಬೇಕು ಸಾಕು, ಗಟ್ಟಿಯಾಗಿ ಮಾತಾಡೋದು ಸಾಕು. ಇದಕ್ಕೆ ಯಾವ ವಾಸ್ತವಗಳು ಬೇಕಾಗಿಲ್ಲ. ನಮ್ಮ ವಾಸ್ತವ ಏನಪ್ಪ ಅಂದ್ರೆ MLA ವಿಧಾನಸಭೆಯಲ್ಲೂ ವಾಸ್ತವ ಏನು ಯಾವ್ಯಾವುದಕ್ಕೂ ಹಗಲು ರಾತ್ರಿ ದಂಡೇಟ್ ಮಾಡ್ತೀವಿ. ಈ ರೈತರ ಒಂದು ಇಶ್ಯೂ ಬಹುಶಃ ಇವತ್ತು ನಾಳೆ ನಡೆಯುವಂಥ ವಿಧಾನಸಭೆಯಲ್ಲಿ ಇದೇ ಮುಖ್ಯವಾದ ಮೊದಲನೇ ದಿವಸನೇ ನಾವು ಹದಿನೈದು ದಿವಸನೇ ಈ ಹೋರಾಟವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ಇದನ್ನ ಕೈ ಬಿಡುವಲ್ಲ ಅನ್ನುವಂಥ ದುರಂಕಾರದ ಏನು ನಿಮ್ಮ ಮಾತಿದೆ, ಇದನ್ನು ವಾಪಸ್ ತಗೊಂಡು ಈ ಭಾಗದ ರೈತರ ಕ್ಷಮೆ ಬಳಿ ನಾವು ಈ ಭೂ ಸ್ವಾಧೀನವನ್ನು ಕೈ ಬಿಟ್ಟು ಅಂತ ಅನೌನ್ಸ್ ಮಾಡೋರಿಗೆ ಈ ಸಲ ವಿಧಾನಸಭೆ ನಡೆಯುವುದಿಲ್ಲ. ನಿಮ್ದು ನ್ಯಾಯಯುತವಾದಂಥ ಧರ್ಮಾಧಾರಿತವಾದಂಥ ನ್ಯಾಯ ಇರುವುದರಿಂದ ಈಗೆಲ್ಲರೂ ನೀವೆಲ್ಲ ಒಂದು ಕಾಲದಲ್ಲಿ 450 ದಿವಸ ಧರಣಿ ಮಾಡಿದಾಗೂ ಯಾರೂ ಬರಲಿಲ್ಲ, ಯಾರೂ ಸ್ಪಂದನೆ ಮಾಡೋದಿಲ್ಲ ಅಂತ ಭಾವನೆಯನ್ನು ಬಂದಿತ್ತಲ್ಲ. ಈಗ ಹಂಗೆ ಬಿಡೋದಿಲ್ಲ ಈ ಹೋರಾಟ. ಈ ಹೋರಾಟ ನಿಮಗೆಲ್ಲ ಗೊತ್ತದೆ. ಹೆಂಗೆ ನಡುವೊಂದು ಬಂಡಾಯ ಆಗಿತ್ತು, ನಮ್ಮ ಸರ್ಕಾರ ಕೊಟ್ಕೊಂಡು ಹೋಯ್ತು. ನಡುವೊಂದು ಬಂಡಾಯದಲ್ಲಿ ಅಂತ ಹುಚ್ಚು ಸಾಹಸ ಈ ಸರ್ಕಾರ ಮಾಡುವುದಿಲ್ಲ ತನಸ್ತು. ಅದಕ್ಕೆ ನಾವೆಲ್ಲ ಕೂಡ ನಿಮ್ಮ ಜೊತೆ ಇರ್ತೀವಿ. ಒಂದು ನಿಮಗೆ ಮತ್ತೊಂದು ನೈತಿಕ ಬೆಂಬಲ ಕೊಡಲಿಕ್ಕೆ ಬಂದಿದ್ದೇನೆ. ನಿಮ್ಮ ಜೊತೆ ಇರ್ತೀವಿ. ನಾವು ಯಾವುದೇ ಆಶಯ ಒಳಗಾಗುವುದಿಲ್ಲ ಅಂತ ಮಾತು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.